ವಿಪಿ ಸರ್, ಹೇಮಂತ್ ಸರ್, ವಿಪಿ ಸರ್, ವೆಲ್ಕಮ್ ಟು ಸರ್. ಕ್ಲೈಮ್ಯಾಕ್ಸ್ ಇಲ್ಲದೆ ನಿಮ್ಮ ಲೈಫಲ್ಲಿ ಏನೂ ಇಲ್ಲ ಅನ್ಕೋತೀನಿ ಸರ್. ವಿಪಿ ಸರ್, ನಿಮಗಿಂತನಾ ಸರ್, ನಿಮಗಿಂತನಾ ಸರ್, ನಿಮಗಿಂತನಾ ಸರ್. ಬಟ್ ಸಿಕ್ಸರ್ ಹೊಡೆದ ಸರ್ ನಿಮ್ಮ ಶಿಷ್ಯ ಬಂದು ಹಾಂ, ಸಿಕ್ಸರ್ ಹೊಡೆದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ಮ್ಯಾಚ್ ಗೆದ್ಬಿಟ್ವಿ ಅನ್ಕೊಂಡು ಎಲ್ಲರೂ ಎದ್ಬಿಟ್ವಿ. ಅದಾದ್ಮೇಲೆ ಇನ್ನೊಂದು ಓವರ್ ಆಡ್ದ ಅವನು. ಹೌದು ಸರ್, ನಾನಂತೂ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಹೌದು, ನಾನು ನೋಡ್ತಿದ್ದೆ. ನೀವು ಎದ್ರಿ, ಅಲ್ಲಿ ಹೋದ್ರಿ, ಅಲ್ಲಿಂದ ಸೈಡ್ಗೆ ಹೋದ್ರಿ, ಕಾರ್ ಹತ್ರ ಹೋದ್ರಿ. ಹೌದು ಸರ್. ಆದ್ರೂ ಏನು ಧಗ 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 ನಾನು ಹೆಂಗಿದ್ರೆ ಅಲ್ಲಿ ಹೋಗಿದ್ದೆ ಅಲ್ಲ ಸರ್, ಸೆಲೆರಿಯೋ ಕಾರ್ನ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಬ್ರ್ಯಾಂಡ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಸರ್. ಸೂಪರ್. ಶ್ರೀನಿಧಿ ಸರ್, ಫಿನಾಲಿನಲ್ಲಿ ಈ ರೀತಿ ಹಾಡಬೇಕು ಅಂದ್ರೆ ನಿನಗೇನು ಭಯಾಗಿ ಆಗ್ಲಿಲ್ವೇನೋ? ಆಯಿತು ಸರ್, ತುಂಬ ಆಯಿತು ಸರ್. ಬಟ್ ಎಲ್ಲ ಸಪೋರ್ಟ್ ಮಾಡಿದ್ರು. ಒಂದೊಂದು ಸಂಗತಿಗೂ ವಿಸಿಲ್ಸು ಚಪ್ಪಾಳೆ ಎಲ್ಲ ಬರ್ತಾಯಿತ್ತು. ಸೊ ಸ್ಪಾಟಲ್ಲಿ ಸ್ವಲ್ಪ ಹಂಗೆ ಮೋಟಿವೇಶನ್ ಬರ್ತಾಯಿತ್ತು ಸರ್. ಇಲ್ಲಿ ಆಡಿಯನ್ಸ್ ಅಂತೂ ವಾ ಅಂತ ಎಸ್ ಸರ್, ಎಸ್ ಸರ್. ಸಕ್ಕತ್ ಸಪೋರ್ಟ್ ಮಾಡ್ತಿದ್ರು. ನಿನ್ನ ಕಡೆಯಿಂದ ಯಾರು ಬಂದಿದ್ದಾರೆ? ಸರ್, ಅಪ್ಪ ಅಮ್ಮ ಆಮೇಲೆ ಅಜ್ಜಿ ಬಂದಿದ್ದಾರೆ ಸರ್. ಆಹಾ, ಓ ವಾ ವಾ ವಾ, ಏನು ಆನಂದ ಅಲ್ಲ ಈ ರೀತಿ ಎಲ್ಲ ಮಕ್ಕಳು ಮೊಮ್ಮಕ್ಕಳು ವೇದಿಕೆ ಮೇಲೆ ನಿಂತಾಗ ಅವರು ನಿಮಗೆ ನೀಡುವಂಥ ಪ್ರೀತಿ ಆಶೀರ್ವಾದ. ಅಯ್ಯೋ, ಈ ಚಪ್ಪಾಳೆ ನೋಡಿ ಅವರಿಗೆ ಕಣ್ಣೀರೇ ಬಂದ್ಬಿಡ್ತು ಅಜ್ಜಿಗೆ. ಇಷ್ಟೇ ಕಣಣ್ಣ, ನೀನು ಪಡ್ಕೊಂಡಿರೋದು ಇವತ್ತು ಪಡೆದ ಬಹುಮಾನ ಇದೆಯಲ್ಲ, ಇದು ಆ ಅಜ್ಜಿ ಕಣ್ಣಲ್ಲಿ ಆನಂದ ಭಾಷ್ಪ ಇದೆಯಲ್ಲ, ಅದು ಆಶೀರ್ವಾದ ನಿನಗೆ. ಥ್ಯಾಂಕ್ ಯು ಸರ್. ನೀವು ನಿಮ್ಮ ಬಾಸು ಹೇಮಂತ್ ಅವರು ಸೇರಿ ಸೂಪರ್ ಆಗಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಪಿ ಸರ್. ಹನುಮಂತ, ಅಲ್ಲಿ ಇಷ್ಟು ಚೆನ್ನಾಗಿ ಅವ್ನು ಕಷ್ಟಪಟ್ಟು ಹಾಡಾಡ್ತಾ ಇದ್ರೆ ನೀನೇನೋ ಮಾಡ್ತಾ ಇದ್ದೆ. ಎಷ್ಟು ಸೀರಿಯಸ್ ಆಗಿ ಹುಡುಗ ಪಾಪ ಕಷ್ಟಪಟ್ಕೊಂಡು ಆಡ್ತಾ ಇದ್ರೆ ಅವ್ನು ಫುಲ್ಲು ಟಪಾಂಗ್ ಮುಚ್ಚಿ ಆಡ್ತಾ ಇದ್ದಾನೆ ಅವನು. ಅವನೊಬ್ಬನೇ ಅಲ್ಲ, ಜ್ಞಾನೇಶನು ಅಷ್ಟೇ. ಅವ್ರು ಹೆಡ್ಫೋನ್ ಹಾಕೊಂಡು ಬೇರೆ ಹಾಡು ಕೇಳ್ತಾ ಇದ್ರೇನ್ರ ಹಿಂಗೆಲ್ಲ ಆಡ್ತಾವ್ರೆ. ಸಡನ್ ಆಗಿ ಏನಾಯ್ತು ಅವ್ರಿಗೆ? ಏ ಹನುಮಂತ, ಮೈಕ್ ತಗೋ, ಮಾತಾಡ್ ಸ್ವಲ್ಪ ಇಲ್ಲಿ. ಅಲ್ಲ, ನೀನೇನು ಚುಟು ಹಾಡು ಮನ್ಸಲ್ಲಿ ಅನ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದೆಯಾ? ಇಲ್ಲಕ್ಕ, ಮತ್ತೆ ಅಲ್ಲಿ ಡುಮ್ಚಕ್ ಬಾರಿಸಿದ್ರಲ್ಲಿ ಜೋರು, ಅಲ್ಲಿ ಬೀಟ್ ಸ್ಪೀಡ್ ಆತಲ್ಲ, ನಾವು ಸ್ಪೀಡ್ ಆದ್ಬೇಕ ಡ್ಯಾನ್ಸ್ ಮಾಡಕ್ಕೆ. ಥ್ಯಾಂಕ್ ಯು ಡುಮ್ಚಕ್ ನುಡಿಸ್ದಂತ ನಮ್ಮ ಜರಾಳ್ ಸರ್, ಥ್ಯಾಂಕ್ ಯು. ಜ್ಞಾನೇಶ, ಅವನು ಡುಮ್ಚಕ್ ಕೇಳ್ದ, ನೀನೇನು ಕೇಳ್ದೆ ರಜಾ? ಜರಾಳ್ ಸರ್ ಒಬ್ರು ಡುಮ್ಚಕ್, ಇನ್ನೊಬ್ರು ಜಮ್ಚಕ್. ಪಾಪ ಇಬ್ರು ಸೇರಿ ನಿಮ್ಮ ಏನಪ್ಪ ಪ್ರೊಫೆಷನ್ನೇ ಚೇಂಜ್ ಮಾಡಿಬಿಟ್ರು. ಡುಮ್ಚಕ್ ಚಮ್ಚಕ್ ಅಂತ ಹೇಳಿ ಥ್ಯಾಂಕ್ ಯು. ಬಟ್ ಈಗ ಚೆಕ್ ಅಂತ ಮಾತಾಡ್ತಾರೆ ನಮ್ಮ ಅರ್ಜುನ್ ಸರ್. ಶ್ರೀನಿಧಿ ಶಾಸ್ತ್ರಿ ಒಂದು ಕ್ಲಾಸಿಕಲ್ ಸಾಂಗು, ಅದನ್ನು ಎಷ್ಟು ಮಟ್ಟಕ್ಕೆ ನೀನು ಎಲ್ಲ ಕಡೆ ತಲುಪಿಸೋ ಶಕ್ತಿ ನಿನಗಿದೆ ಅಂದರೆ ಖಂಡಿತವಲ್ಲೂ ಪ್ಯಾಟ್ರನ್ ಚೇಂಜ್ ಆಯಿತು, ಅದು ಬೇರೆ. ಬಟ್ ಅದ್ರ ಜೊತೆಯಲ್ಲಿ ನಿನ್ನ ವಾಯ್ಸು ಆ್ಯಂಡ್ ನಿನ್ನ ಪ್ರೆಸೆನ್ಸ್ ಆಫ್ ಮೈಂಡ್, ಆ ಸ್ಟೇಜ್ ಮೇಲೆ ಹೆಂಗೆ ಪರ್ಫಾರ್ಮ್ ಮಾಡ್ಬೇಕು ಅದು ನೋಡು. ಈ ನಮ್ಮ ಹನುಮಂತ ಆಗಲಿ ಇನ್ನೊಬ್ಬಾಗಲಿ ಎಲ್ಲರಿಗೂ ಅದು ಕೂರಿಸಿಲ್ಲ ಒಂದು ಜಾಗದಲ್ಲಿ. ಯು ಮೇಡ್ ಎಲ್ಲ ಆಡಿಯನ್ಸ್ ಇಲ್ಲಿ ಒಂದು ಬೇರೆ ಲೆವೆಲಲ್ಲಿ ವೈಬ್ರೇಷನ್ ಇತ್ತು. ಒಂದು ಮಾತಂತೂ ಖಂಡಿತ ಇವತ್ತು ಗ್ರ್ಯಾಂಡ್ ಫಿನಾಲೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಶ್ರೀನಿಧಿ, ನಾನು ಖಂಡಿತವಲ್ಲೂ ಹೇಳ್ತೀನಿ, ಕರ್ನಾಟಕದಲ್ಲಿ ಒಂದಿನ ನೀನು ಬ್ರ್ಯಾಂಡ್ ಆಗೇ ಆಗ್ತೀಯ. ಥ್ಯಾಂಕ್ ಯು ಸರ್. ಯು ವಿಲ್ ಬಿ ಅ ಬ್ರ್ಯಾಂಡ್ ಒನ್ ಡೇ. ಯಾಕಂದರೆ ನಿನ್ನ ಕಣ್ಣಲ್ಲಿ ಆ ತೇಜಸ್ ಇದೆ. ನೀನು ಇಷ್ಟು ಈ ಪಯಣ ಫುಲ್ ನೋಡಿದ್ದೀವಿ, ಎಲ್ಲ ಸತಿ ಸ್ಟೇಜ್ ಮೇಲೆ ಬಂದಾಗಲಿ ಯು ಆರ್ ಸೋ ಸೀರಿಯಸ್ ಅಬೌಟ್ ಮ್ಯೂಸಿಕ್. ಅದು ನಿನ್ನ ಖಂಡಿತಲ್ಲೂ ಇದೆ. ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್, ಮೆಸ್ಮರೈಸಿಂಗ್. ಥ್ಯಾಂಕ್ ಯು ಸರ್. ಸೂಪರ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ. ಶ್ರೀನಿಧಿ ಸರ್, ಏನಂದರೆ ನನಗೆ ಕುವೆಂಪು ಅವ್ರದ್ದು 2 ಸಾಲು ನೆನಪು ಬರ್ತಾಯಿದೆ. ಅವ್ರ ತಾಯಿ ಕಣ್ಣೀರು ಹಾಕಿದ್ದು ನೋಡಿ ಆ ಸಾಲು ಜ್ಞಾಪಕ ಬಂತು. ಇಲ್ಲಿ ಕುಶಲತೆ ಕಾಣ್ತಾ ಇದೆ. ಅವ್ರು ಹೇಳ್ತಾರೆ, ಕುಶಲತೆಗೆ ಬೆರಗಾಗಿ ಮೂಕವಾಗಿದೆ ಕಾಲ, ಕುಶಲತೆಗೆ ಬೆರಗಾಗಿ ಮೂಕವಾಗಿದೆ ಕಾಲ, ಮೂರ್ಛೆಯಲ್ಲಿ ಮೈಮರೆತು ತೇಲುತ್ತಿದೆ ಭೂಭಾರ, ಧನ್ಯತೆಯ ಕುಸುಮಗಳ ಅರ್ಪಿಸಿಲ್ಲಿ ಅಂತ. ನಮ್ಮ ಧನ್ಯತೆ ಈ ವೇದಿಕೆಗೆ ಅರ್ಪಿಸ್ತಾ ಇದ್ದೀವಿ. ಎಷ್ಟು ಅದ್ಭುತವಾಗಿ ಆಡಿದೆ ಕಣೆ ನೀನು. ಥ್ಯಾಂಕ್ ಯು ಸರ್. ಏನಂದರೆ ಕೌಶಲ್ಯ ಇತ್ತು, ಚತುರತೆ ಇತ್ತು. ಈ ಪರಿಕಲ್ಪನೆಯಲ್ಲಿ ನಮ್ಮ ಸಂಸ್ಕೃತಿಯ ಸಾರವನ್ನು ತಂದೆ ನೀನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮಾತೃದೇವೋ ಭವ,
ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಈ 4 ಸಾಲು ಹೇಳಿದ್ರೆ ಯಾವ ದೇಶದಿದು ಅಂತ ಪ್ರಪಂಚ ಹೇಳುತ್ತೆ. ಇದು ಭಾರತ ದೇಶದ ಶ್ರೇಷ್ಠ ವಾಕ್ಯ. ಈ 4 ವಾಕ್ಯಗಳೇ 4 ವೇದ ಆ್ಯಕ್ಚುಲಿ. ಅಂತಹ ಪರಿಕಲ್ಪನೆಯಲ್ಲಿ ತಂದು ಒಂದು ಸುಂದರವಾದ ಮುಗಿಯದ ಮುಕ್ತಾಯ ಕೊಟ್ರಿ. ಈ ಗ್ರ್ಯಾಂಡ್ ಫಿನಾಲೆಗೆ ಒಂದು ಸುಂದರವಾದ ಮುಕ್ತಾಯ. 6 ಹಾಡುಗಳು ಕ್ಲಾಸಿಕಲ್ ಬೊನಾನ್ಸ. ಇದು ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸ್ ಆ್ಯಂಡ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮಹಾಗುರುಗಳೇ. ಶ್ರೀನಿಧಿ ಶಾಸ್ತ್ರಿ ಅವರ ಪರ್ಫಾರ್ಮೆನ್ಸ್ಗೆ ನಿಮ್ಮ ಸೀಕ್ರೆಟ್ ಸ್ಕೋರ್ಸ್ ಪ್ಲೀಸ್. ಶ್ರೀನಿಧಿ, ಹ್ಯಾಪಿ? ವೆರಿ ಹ್ಯಾಪಿ, ಖುಷಿ ಆಯ್ತಾ? ಸೂಪರ್ ಖುಷಿ. ಈಗ ರಿಲ್ಯಾಕ್ಸ್ ಆಗಿ ಹೋಗಿ ಅಲ್ಲಿ ವೆಯ್ಟ್ ಮಾಡಬೇಕು ರಿಸಲ್ಟ್ಗೋಸ್ಕರ. ಓಕೆನಾ? ಥ್ಯಾಂಕ್ ಯು ಶ್ರೀನಿಧಿ, ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಇಲ್ಲಿವರೆಗೂ ಆಗಿರುವಂಥ ಜಡ್ಜಸ್ ಕೊಟ್ಟಂಥ ಸೀಕ್ರೆಟ್ ಸ್ಕೋರ್ಸ್ ಹಾಗೂ ವೋಟಿಂಗ್ಸ್, ಇದರ ಆಧಾರದ ಮೇಲೆ ಈ ಒಂದು ನಿರ್ಧಾರವನ್ನು ಮಾಡಲಾಗತ್ತೆ. ಆಯ್ಕೆ ಆಗ್ತಾ ಇರುವಂಥ ಆ 3 ತಂಡ ಯಾವುದು? ಮೊದಲನೇ ತಂಡ ಯಾವುದು ಅನ್ನೋದನ್ನ ಹೇಳ್ತಿದ್ದಾರೆ VP ಸರ್. 6 ತಂಡಗಳು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದರೆ ಫೈನಲ್ಸ್ಗೆ ಹೋಗ್ತಿರೋಂಥ 3 ತಂಡಗಳು, ಇದು ರ್ಯಾಂಕಿಂಗ್ ಅಂತ ಏನಲ್ಲ, 3 ತಂಡಗಳ ಹೆಸರನ್ನು ಹೇಳ್ತಾ ಇದ್ದೀವಿ. ನಾನು ಹೇಳ್ತಿರೋ ಹೆಸರು ಟೀಮ್ ನಂದಿತಾ. ಟೀಮ್ ನಂದಿತಾ, ಕಂಗ್ರ್ಯಾಚುಲೇಷನ್ಸ್. ಸೊ 3 ತಂಡಗಳಲ್ಲಿ ಆಯ್ಕೆ ಆಗ್ತಾ ಇರುವಂತಹ ಒಂದು ತಂಡ ಟೀಮ್ ನಂದಿತಾ. ಕಂಗ್ರ್ಯಾಚುಲೇಷನ್ಸ್ ಸರ್. 2ನೇ ತಂಡ ಯಾವುದು ಅನ್ನೋದನ್ನ ಅರ್ಜುನ್ ಸರ್ ಹೇಳ್ತಾರೆ. 2ನೆಯ ತಂಡ ಟೀಮ್ ಅನುರಾಧ ಭಟ್. ಕಂಗ್ರ್ಯಾಚುಲೇಷನ್ಸ್. ಫಿನಾಲೆಯಲ್ಲಿ ನಿಲ್ಲುವಂತಹ 3 ತಂಡಗಳ ಪೈಕಿ ಆಯ್ಕೆ ಆಗಿರುವಂತಹ 2ನೇ ತಂಡ ಟೀಮ್ ಅನುರಾಧ ಭಟ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ವೇದಿಕೆ ಮೇಲೆ ನಿಲ್ಲೋದಕ್ಕೆ ಇನ್ನು 1 ತಂಡಕ್ಕೆ ಮಾತ್ರ ಅವಕಾಶ ಇದೆ. ಆ ತಂಡ ಯಾವುದು? 3ನೆಯ ತಂಡ ಟೀಮ್ ಇಂದು ನಾಗರಾಜ್. 3ನೇ ತಂಡ ಟೀಮ್ ಇಂದು ನಾಗರಾಜ್. ಕಂಗ್ರ್ಯಾಚುಲೇಷನ್ಸ್ 3 ತಂಡಗಳಿಗೆ. ಕಂಗ್ರ್ಯಾಚುಲೇಷನ್ಸ್. ಟೀಮ್ ಹೇಮಂತ್ ಸರ್, ಟೀಮ್ ಲಕ್ಷ್ಮೀ ನಾಗರಾಜ್ ಹಾಗೂ ಟೀಮ್ ಸುಚೇತನ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.